ಎಸ್ಸೇದಲ್ಲಿ ನೆಗೆಟಿವ್ ಪಾಯಿಂಟ್ ಬರಿಬಾರ್ದು. ನೆಗೆಟಿವ್ ಆಗಿ ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಯಾರನ್ನೂ ಪಾಯಿಂಟ್ ಔಟ್ ಮಾಡಿ ಮಾತಾಡಬಾರ್ದು. ಯಾವುದೋ ನೆಗೆಟಿವ್ ಥಿಂಗ್‌ನ ಹೈಲೈಟ್ ಮಾಡಬಾರ್ದು. ದೆನ್ ಯಾರೋ ಒಬ್ಬ ಪೊಲಿಟಿಷಿಯನ್‌ನ ಸ್ಟ್ರೆಸ್ ಮಾಡಿ ಅವ್ರ ಬಗ್ಗೆ ಹೇಳ್ಬಾರ್ದು. ಈ ತರ ಮಾಡ್ಬೇಕು. ನೆಕ್ಸ್ಟ್ ಅವ್ರ ಬಗ್ಗೆ ಮಾಡಬಾರ್ದು. ಓಕೆನಾ? ನೆಕ್ಸ್ಟ್ ಯಾವ ಟಾಪಿಕ್ ಬರ್ಬೋದು ಸರ್? ಯಾವ ಟಾಪಿಕ್ ಬರ್ಬೋದು ಅಂದ್ರೆ 5 ಎಸ್ಸೆ ಇರ್ತವೆ ಎಸ್ಸೆದಲ್ಲಿ. 5 ಎಸ್ಸೆ ಅಲ್ಲ? 5ದಲ್ಲಿ 1 ಆರ್ 2 ಟ್ರೆಡಿಷನಲ್ ಇರ್ತವೆ. ಟ್ರೆಡಿಷನಲ್ ಇನ್ ದ ಸೆನ್ಸ್ ಯಾವ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗ್ಲಿ, ಪೊಲೀಸಿಂಗ್ ಬಗ್ಗೆ ಆಗ್ಲಿ, ಟೆಕ್ನಾಲಜಿ ಬಗ್ಗೆ ಆಗ್ಲಿ, ಈ ತರ ರಿಲೇಟೆಡ್ ನಮ್ಮ ಭಾರತ ದೇಶ ಸಂಸ್ಕೃತಿ ಬಗ್ಗೆ ಆಗ್ಲಿ, ಈ ತರ ಒಂದು ಟ್ರೆಡಿಷನಲ್ ಟಾಪಿಕ್ಸ್ ಇರ್ತವೆ 1ರಿಂದ 2. ನೆಕ್ಸ್ಟ್ ಇನ್ನೂ 1ರಿಂದ 2 ಕರೆಂಟ್ ಹಾಟ್ ಟಾಪಿಕ್ಸ್ ಬಗ್ಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೆರೆ ದೇಶಗಳಲ್ಲಿ ನೇಪಾಳದಲ್ಲಿ ದಂಗೆ ಗಲಭೆಗಳು ಆಗ್ತಿದೆ ಗವರ್ಮೆಂಟ್ ವಿರುದ್ಧ. ಅದರಿಂದ ನಮ್ಮ ಭಾರತದ ಮೇಲಾಗುವ ಆರ್ಥಿಕ ಪರಿಣಾಮವೇನು, ಸಾಮಾಜಿಕ ಪರಿಣಾಮವೇನು ಅಂತೇಳಿ ಮತ್ತೆ ಈ ತರ ಬರುತ್ತೆ. ಈಗ ಶ್ರೀಲಂಕಾ, ಮಯನ್ಮಾರ್, ನೇಪಾಳದಲ್ಲಿ ಆತಲ್ಲ, ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಆಗುತ್ತಿರುವ ದಂಗೆಗಳಿಂದ ಭಾರತದಲ್ಲಾಗುವ ಪರಿಣಾಮಗಳೇನು, ಆರ್ಥಿಕತೆ ಮೇಲೆ ಬೀರುವ ಪರಿಣಾಮಗಳೇನು, ಈ ತರ ಕ್ವಶನ್ಸ್ ಆಗ್ಬೋದು. ನೆಕ್ಸ್ಟ್ ಜಗತ್ತಿನಲ್ಲಿ ಯುದ್ಧಗಳು ಆಗುತ್ತಿರೋದ್ರಿಂದ, ಶೀತಲ ಸಮರಗಳು ಆಗುತ್ತಿರೋದ್ರಿಂದ ಈ ತರ ಭಾರತದ ಮೇಲೆ ಪರಿಣಾಮ ಹೇಗ್ ಬೀರ್ಬೋದು, ಈ ತರ ಇಂಡಿಯಾ ರಿಲೇಟೆಡ್ ಕೇಳ್ತಾನ ಅವನು. ಅದ್ರ ಬಗ್ಗೆನೇ ಕೇಳಲ್ಲ, ಇಂಡಿಯಾ ರಿಲೇಟೆಡೇ ಕೇಳೋದು ಅವನು. ಮತ್ತೆ ಸ್ಪೋರ್ಟ್ಸ್ ನಡೀತಿದ್ರೆ ಸ್ಪೋರ್ಟ್ಸ್ ಬಗ್ಗೆ